ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು 2 ಸ್ಟೆಪ್ಸಲ್ಲಿ ಲೇಟೆಸ್ಟ್ ಆಗಿರುವಂಥ ಟ್ರೆಂಡಿಂಗ್ ಆಗಿರುವಂಥ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹೆವಿ ವರ್ಕ್ ಆಗೇ ಇರುತ್ತೆ, ಯಾಕೆಂದರೆ ಕಂಟಿನ್ಯೂಸ್ ಇದು ಬಾರ್ಡರ್ ಡಿಸೈನ್ ಅಂತ ಹೇಳ್ಬೋದು. ನೀವು ಇದಕ್ಕೆ 600ಇಂದ 650ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಈ ಡಿಸೈನ್ ಮಾಡೋದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ಮಾಲ್ ಬೀಡ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಜಾಸ್ತಿ ಬೀಡ್ಸ್ ಏನೂ ಯೂಸ್ ಮಾಡ್ತಾ ಇಲ್ಲ. ಮತ್ತು 2 ಕಲರ್ 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಕ್ರೋಶಾ ನೀಡಲ್ ನಂಬರ್ 11 ಕತ್ರಿ, ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಸೆರಗು ಕಲರ್ ಆಪೋಸಿಟ್ ಕಲರ್ ಏನಿರುತ್ತೆ, ಸ್ಯಾರಿ ಕಲರ್ ಪಲ್ಲು, ಆ ಕಲರ್ ಥ್ರೆಡ್ಡಿಂದ ಫಸ್ಟ್ ಸ್ಟೆಪ್ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ದಾರದ ತುದಿಗೆ ಗಂಟು ಹಾಕಿಟ್ಕೊಳಲ್ಲ, ಡೈರೆಕ್ಟಾಗಿ ಸೀರೆಗೇ ಗಂಟು ಹಾಕ್ಕೊಳ್ತೀನಿ. ಬಟ್ ಇಲ್ಲಿ ನಾವು ಕುಚ್ಚನ್ನು ಕಟ್ತಾ ಇಲ್ಲ, ಹಾಗಾಗಿ ನಾನು ಏನು ಇದನ್ನು ಕುಚ್ಚು ಒಳಗಡೆ ಹಾಕಿ ನಾವು ಸೇರಿಸ್ಕೊಳಕ್ಕಾಗಲ್ಲ, ಗ್ಲೂ ಹಾಕಿ ಪೇಸ್ಟ್ ಮಾಡಿಕೊಳ್ಳೇಬೇಕು. ಹಾಗಾಗಿ ಆದ್ರೂ ನಾನು ಡೈರೆಕ್ಟಾಗಿ ಸೀರೆಗೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಕೊನೆಗೆ ಗ್ಲೂ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೊಳ್ಳಿ ನೀಡಲ್ ಸಹಾಯದಿಂದ. ಸೀರೆ ಮೇಲ್ಭಾಗದಿಂದ ನೀಡಲ್ ಹಾಕಿಬಿಟ್ಟು ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು 2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡಿ. ಕೊನೆ ಇದು ಕುಚ್ಚು ಕಟ್ಟೋದಿದ್ರೆ ನೀವು ಕುಚ್ಚೊಳಗಡೆಗೆ ಥ್ರೆಡ್ನ ಹಾಕ್ಕೊಂಡು ಕಟ್ಕೊಬೋದು. ಬಟ್ ಈ ಡಿಸೈನಲ್ಲಿ ನಾನು ಬರೀ ಬಾರ್ಡರ್ ಡಿಸೈನ್ ಮಾಡ್ತಾಯಿದ್ದೀನಿ, ಕುಚ್ಚುಗಳ ಕಟ್ತಾ ಇಲ್ಲ. ಹಾಗಾಗಿ ನಾನು ಇದನ್ನು ಗ್ಲೂ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಇವಾಗ ಸೇಮ್ ಜಾಗದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 3 ಚೈನು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ 3 ಚೈನ್ಸ್ ಹಾಕಬೇಕು. 3 ಚೈನ್ಸ್, ಒಂದು ಕಂಬ ಆದಮೇಲೆ 3 ಚೈನ್ಸ್ ಮಾಡ್ಕೋಬೇಕು. 3 ಚೈನ್ ಹಾಕಿದ ಮೇಲೆ ಇವಾಗ ನಾವು ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಮತ್ತೆ 6 ಕಂಬಗಳನ್ನ ಮಾಡ್ಕೋಬೇಕು. 6 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಅಂದರೆ ನಮಗೆ ಆ ಡಬಲ್ ಕ್ರೋಶೆಟ್ ಕಂಬ ಏನಿರುತ್ತೆ ಅದು ನಮಗೆ ಬೇಸ್ ಲೈನ್ ಥರ ಆಗುತ್ತೆ. ಸೊ ಆ ಕಂಬದೊಳಗಡೆಗೆ 6 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀರಲ್ಲ, ನಾನು ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿಲ್ಲ, ಅದನ್ನು ಬಿಟ್ಟು 6 ಕಂಬನ ಮಾಡ್ಕೋಬೇಕು. ನೀವು ಅದನ್ನು ಸೇರಿಸ್ಕೊಳ್ತೀರ ಕಂಬ ಲೆಕ್ಕಕ್ಕೆ ಅಂದರೆ 7 ಕಂಬದ ಲೆಕ್ಕ ಬರುತ್ತೆ. ಆ ಕಂಬದೊಳಗಡೆಗೆ 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳಿ. 6 ಕಂಬ ಆದಮೇಲೆ ನಾವು ಇವಾಗ ನೋಡಿ 6 ಕಂಬ ಆಯಿತು. 6 ಕಂಬ ಆದಮೇಲೆ ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ಕರೆಕ್ಟಾಗಿ ಸ್ಲ್ಯಾಂಟಿಗಾಗಿ ನಿಲ್ಲಿಸ್ಕೊಳ್ಳಿ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳಿ. ಹಿಂಗೆ ಒಂದು ಅಂದಾಜು ನೀವು ಅದು 3 ಚೈನ್ ಗ್ಯಾಪ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಅಷ್ಟು ಅಂದಾಜಲ್ಲೇ ಬರುತ್ತೆ. ಸೊ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡೋದಲ್ಲ, ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋದು. ಮಾಡ್ಕೊಂಡ್ಮೇಲೆ ಮತ್ತೆ ಸೇಮು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿದ್ಮೇಲೆ ಆ ಡಬಲ್ ಕ್ರೋಶೆಟ್ ಕಂಬನ ಮತ್ತೆ ಬೇಸ್ ಲೈನ್ ಆಗಿ ಮಾಡಿಕೊಂಡು ಆ ಕಂಬದೊಳಗಡೆಗೆ 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. ಮೊದಲು 2ನ್ನ 1 ಮಾಡ್ಕೊಳ್ಳಿ, ಆಮೇಲೆ 2ನ್ನ 1 ಮಾಡ್ಕೊಳ್ಳಿ. ಅದು ಡಬಲ್ ಕ್ರೋಶೆಟ್ಸ್ ಆಗುತ್ತೆ. ಸೊ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆರ್ಚಲ್ಲೂ 6 ಕಂಬಗಳನ್ನ ಮಿಸ್ ಮಾಡಬೇಡಿ. ಯಾಕೆಂದರೆ ನೀವು ಒಂದರಲ್ಲಿ 5, ಒಂದರಲ್ಲಿ 6 ಈ ಥರ ಮಿಸ್ ಮಾಡಿಬಿಟ್ರಿ ಅಂದರೆ ಒಂದು ಆರ್ಚು ದೊಡ್ಡದಾಗಿ ಕಾಣಿಸುತ್ತೆ, ಒಂದು ಆರ್ಚು ಚಿಕ್ಕದಾಗಿ ಕಾಣಿಸುತ್ತೆ. ಈ ರೀತಿ ದೊಡ್ಡದು ಚಿಕ್ಕದು ಆಗುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ 6 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆಟ್ಸ್ನ ಮಾಡಬೇಕು. ಇದೇ ರೀತಿಯಾಗಿ ಸ್ಯಾರಿ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಇದು ಟೈಮ್ ಖಂಡಿತ ಹಿಡಿಯುತ್ತೆ, ಯಾಕೆಂದರೆ ಸ್ಯಾರಿ ಪೂರ್ತಿ ಎಣಿಬೇಕು, ನಮಗೆಲ್ಲೂ ಸ್ಪೇಸ್ ಬರಲ್ಲ. ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಖಂಡಿತವಾಗ್ಲೂ ಟೈಮ್ ಹಿಡಿಯುತ್ತೆ. ಫಾಸ್ಟ್ ಮೂವಿಂಗ್ ಅಂತೂ ಅಲ್ವೇ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಜಸ್ಟ್ ಈ ಥರನೇ ಇದು ಒಂದೇ ಸ್ಟೆಪ್ಪಲ್ಲೂ ಮಾಡಿ ಬಿಡ್ಬೋದು ಬೇಕು ಅನ್ನೋರು.
ಬಟ್ ನಾನು ಇದು ಆಲ್ರೆಡಿ ಡಿಸೈನ್ ಅಪ್ಲೋಡ್ ಮಾಡಿರೋದ್ರಿಂದ ಇನ್ನೊಂದು ಸ್ಟೆಪ್ಪು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಸೆಕೆಂಡ್ ಸ್ಟೆಪ್ ಮಾಡೋದು. ಸೇಮ್ ಇವಾಗ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಥ್ರೆಡ್ ಕಲ್ಲರು ಸೆರಗು ಕಲರ್ ತಗೊಂಡಿದ್ದೀನಿ. ಇವಾಗ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಥ್ರೆಡ್ನ ಗಂಟು ಹಾಕ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ದಾರದ ತುದಿಗೆ ಗಂಟು ಹಾಕಿಟ್ಕೊಂಡು ಲಾಕ್ ಮಾಡಿಕೊಂಡು ಕೊನೆಗೆ ಅದನ್ನು ಗ್ಲೂ ಪೇಸ್ಟ್ ಮಾಡ್ಬೋದು. ಆ ರೀತಿ ಕೂಡ ಮಾಡ್ಬೋದು ಈ ಡಿಸೈನಲ್ಲಿ. ಯಾಕೆಂದರೆ ನಾವು ಕುಚ್ಚು ಒಳಗೆ ಏನು ಸೇರಿಸ್ಕೊಳ್ಳೋದಿಲ್ವಲ್ಲ ಥ್ರೆಡ್ಡು, ಹೆಂಗಿದ್ರೂ ಗ್ಲೂ ಪೇಸ್ಟ್ ಮಾಡಬೇಕಲ್ಲ. ಸೊ ದಾರದ ತುದಿ ಗಂಟು ಹಾಕಿಟ್ಕೊಂಡು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇವಾಗ ನೋಡಿ ಗಂಟು ಹಾಕ್ಕೊಂಡಿದ್ದಾಯಿತು. ಆ 3 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಜಾಗದಲ್ಲಿ ಒಂದು ಲಾಕ್ ಕೂಡ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಶುರು ಮಾಡಿದ್ವಿ ಅಲ್ಲ, ಅದೇ ರೀತಿ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿದ್ಮೇಲೆ ನೋಡಿ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನೋಡಿ ಈಗ ಮತ್ತೆ 3 ಚೈನ್ ಹಾಕಬೇಕು. ನೀವು 2 ಚೈನ್ ಹಾಕಿ ಒಂದು ಬೀಡ್ ಆ್ಯಡ್ ಮಾಡ್ಬೋದು, 3 ಚೈನ್ ಹಾಕಿನೂ ಒಂದು ಬೀಡ್ ಆ್ಯಡ್ ಮಾಡ್ಬೋದು. ಸೊ ಎರಡೂ ನೋ ಪ್ರಾಬ್ಲಮ್. ನಾನು 3 ಚೈನ್ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಸೇಮ್ ಇಲ್ಲೂ 6 ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೇಮ್ ನಾವು ಫಸ್ಟು ಸ್ಟೆಪ್ ಏನು ಆರ್ಚ್ಗಳನ್ನ ಮಾಡಿದ್ವಿ ಅಲ್ಲ, ಸೇಮ್ ಇಲ್ಲೂ ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡನ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ಡಿಸೈನು ಸೆಕೆಂಡ್ ಸ್ಟೆಪ್ನ ಹೇಗೆ ಮಾಡೋದು ಅನ್ನೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೇಮ್ 6 ಕಂಬಗಳನ್ನೇ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬಾ ಹೆವಿ ವರ್ಕು. ನೀವು ಇದಕ್ಕೆ 700 750ವರೆಗೂ ಚಾರ್ಜ್ ಮಾಡ್ಕೋಬೋದು. ಅಷ್ಟು ಹೆವಿ ವರ್ಕ್ ಅಂತಲೇ ಹೇಳ್ಬೋದು. ತುಂಬಾ ಟೈಮ್ ಹಿಡಿಯುತ್ತೆ. ಖಂಡಿತವಾಗ್ಲೂ ಫಿನಿಶ್ ಆದಮೇಲೆ ನೋಡಿ, ನಿಮಗೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ನೋಡಿ 6 ಕಂಬ ಆದಮೇಲೆ ಇವಾಗ ನೋಡಿ ನೆಕ್ಸ್ಟ್ ಆರ್ಚ್ ಇದೆಯಲ್ಲ, ಆ ಆರ್ಚ್ ಮಧ್ಯ ನಮಗೆ ಒಂದು ಗ್ಯಾಪ್ ಬಂದಿದೆ ನೋಡಿ. ಆ ಆರ್ಚ್ಗಳ ಮಧ್ಯ ಒಂದೊಂದು ಆ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಹೋಗಬೇಕು. ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಸೆಕೆಂಡ್ ಆರ್ಚಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಒಂದು ಆರ್ಚಿಗೆ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ, ಒಂದು ಆರ್ಚು ಪ್ಲೇನ್ ಆಗಿ ಮಾಡ್ಕೊಳ್ತೀನಿ. ಏಕೆಂದರೆ ನಾನು ಹೆವಿಯಾಗಿ ಬೀಡ್ ಬೇಡ, ಅಲ್ಲಲ್ಲಿ ಒಂದೊಂದು ಗೋಲ್ಡ್ ಕಾಣಿಸ್ಲಿ, ಚೆನ್ನಾಗಿರುತ್ತೆ, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಹೈಲೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ತುಂಬ ಕಡಿಮೆ ಬೀಡ್ಸ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದೊಂದೇ ಬೀಡು, ಸ್ಮಾಲ್ ಬೀಡು, ಅದು ಒಂದು ಆರ್ಚ್ ಗ್ಯಾಪ್ ಕೊಟ್ಟು ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಬೀಡ್ ಹೆವಿಯಾಗಿ ಬೇಡ, ನಮಗೆ ಬೀಡ್ಸೇ ಬೇಡ ಅನ್ನೋರಿಗೆ ನೀವು ಈ ಥರ ಒಂದೊಂದು ಅಲ್ಲಲ್ಲಿ ಹಾಕೋದು ಏನು ಪ್ರಾಬ್ಲಮ್ ಅನಿಸಲ್ಲ. ನೋಡಿ ಮತ್ತೆ 6 ಕಂಬ ಆದಮೇಲೆ ನೆಕ್ಸ್ಟ್ ಆರ್ಚ್ ಮಧ್ಯದಲ್ಲಿ ನೀವು ಹಿಂಗೆ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಆರ್ಚ್ಗೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗುತ್ತೆ. 3 ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಆ ಕಂಬಕ್ಕೆ 6 ಡಬಲ್ ಕ್ರೋಶೆಟ್ಸ್ ಕಂಬನ ಮಾಡ್ಕೊಂಡು ಹೋಗೋಣ. ಸೊ ಇದೇ ರೀತಿ ನಾವು ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. 2 ಸ್ಟೆಪ್ ಸ್ಲ್ಯಾಂಟಿಂಗ್ ಆರ್ಚು. ಇದನ್ನು ನೀವು 3 ಸ್ಟೆಪ್ ಕೂಡ ಮಾಡ್ಕೋಬೋದು, ನೆಕ್ಸ್ಟ್ ಸ್ಟೆಪ್ ಕೂಡ ಮಾಡ್ಕೋಬೋದು. ನಾನು ಬಟ್ ಇದಕ್ಕೆ ಬೇರೆ ಥರ ಇನ್ನೂ ಡಿಸೈನ್ನ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಕನ್ಫ್ಯೂಸ್ ಆಗಬಾರ್ದು. ಡಿಸೈನು ಇಷ್ಟಕ್ಕೆ ಸ್ಟಾಪ್ ಮಾಡೋರು ಇಷ್ಟನ್ನೇ ಒಂದು ಡಿಸೈನ್ ಥರ ಮಾಡ್ಕೋಬೋದು. ಈಗ ಫಸ್ಟ್ ಸ್ಟೆಪ್ ನಾನು ಏನು ಮಾಡಿದೆ ಅದನ್ನೇ ಒಂದು ಡಿಸೈನ್ ಥರ ಮಾಡ್ಬೋದು, ಇಲ್ಲ 2 ಸ್ಟೆಪ್ಸಲ್ಲಿ ಒಂಥರ ಡಿಸೈನ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇದನ್ನು ನಾವು ಇನ್ನೂ ಗ್ರ್ಯಾಂಡ್ ಆಗಿ ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೊಳ್ಳೋ ಥರ ಇದನ್ನು ಇನ್ನೂ ಹೇಗೆ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಒಂದು ಆರ್ಚಲ್ಲಿ ಬೀಡ್ ಬರುತ್ತೆ, ಒಂದು ಪ್ಲೇನು, ಒಂದು ಬೀಡ್. ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದಷ್ಟು ಹಾಕಿ ನಿಮಗೆ ತೋರಿಸ್ತೀನಿ, ನೋಡಿ ಹೇಗೆ ಕಾಣಿಸುತ್ತೆ ನಿಮಗೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಇವಾಗ ಒಂದಷ್ಟು ಮಾಡ್ಕೊಂಡಿರೋದು ತೋರಿಸ್ತಾ ಇದ್ದೀನಿ. ಮತ್ತು ನೀವು ಫಸ್ಟ್ ಸ್ಟೆಪ್ದು ಏನು ಆರ್ಚ್ ಇರುತ್ತೆ ಅಲ್ಲ, ಆ ಆರ್ಚನ್ನ ಸೆಕೆಂಡ್ ಸ್ಟೆಪ್ ಆರ್ಚ್ ಮೇಲ್ಗಡೆಗೆ ಕೂರೋ ಥರ ಮಾಡ್ಕೋಬೇಕು. ಎಲ್ಲ ಎತ್ತಿ ಮೇಲಕ್ಕೆ ಬಿಡಿ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏಕೆಂದರೆ ಅದು ಕೆಳಗಡೆಗೆ ಹೋಗಿರುತ್ತೆ ಆರ್ಚು. ನೀವು ಅದನ್ನು ಮಾಡಿ ಮೇಲಕ್ಕೆ ಬಿಟ್ಟಾಗಲೇ ತುಂಬ ಚೆನ್ನಾಗಿ ಬರೋದು. ನಿಮಗೆ ಹಾಕಿದಾಗ ಗೊತ್ತಾಗುತ್ತೆ ನೋಡಿ, ಒಂದು ಕೆಳಗಡೆಗೆ ಒಂದು ಸ್ಟೆಪ್ಪು ಥರ ಕಾಣಿಸುತ್ತೆ. ಸೊ ಫೈನಲ್ ಲುಕ್ಕು ನಿಮಗೆ ಈ ರೀತಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ಆ್ಯಕ್ಚುಲಿ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಹೆವಿ ಲುಕ್ ಅಂತಲೇ ಹೇಳ್ಬೋದು.
ಸಿಂಪಲ್ಲಾಗಿ ನೀವು ಯಾರಿಗಾದರೂ ಬಾರ್ಡರ್ ಡಿಸೈನ್ ಬೇಕು, ನಮಗೆ ಕುಚ್ಚುಗಳು ಬೇಡ, ಬೀಡ್ಸ್ಗಳು ಬೇಡ ಅನ್ನೋರಿಗೆ ಈ ಡಿಸೈನ್ನ ಖಂಡಿತ ಮಾಡ್ಕೊಬಿಡ್ಬೋದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.